ಇನ್ನೊಂದು ಕಡೆ ಇಸ್ರೇಲ್ನ ಮೇಲೆ ಹಮಾಸ್ ಉಗ್ರರು ಒಂದು ದಾಳಿಯನ್ನು ಮಾಡ್ತಾರೆ. ಹಮಾಸ್ ಉಗ್ರರು ದಾಳಿ ಮಾಡಿದಾಗ ಇಸ್ರೇಲ್ನ ನೇರ ಟಾರ್ಗೆಟ್ ಆಗಿದ್ದು ಗಾಜಾ ಸ್ಟ್ರಿಪ್. ಯಾಕಂತ ಹೇಳಿದ್ರೆ ಹಮಾಸ್ನ ಉಗ್ರರು ಆ ಗಾಜಾ ಪಟ್ಟಿಯಲ್ಲಿ ಅಡಗಿಕೊಳ್ತಿದ್ದಾರೆ ಅಂತ ಅಡಗುದಾಡುಗಳನ್ನು ಧ್ವಂಸ ಮಾಡ್ತೀವಿ ನಾವು, ಅವ್ರನ್ನೊಬ್ಬರನ್ನೂ ಉಳಿಸಲ್ಲ ಅಂತ. ಈ ಒಂದು ವಿಚಾರ ಬಂದಾಗ ಇದಕ್ಕೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಪ್ಯಾಲೆಸ್ತೀನ್ ಸಪೋರ್ಟ್ ಕೂಡ ಗಾಜಾ ಸ್ಟ್ರಿಪ್ನ ಜನಗಳಿಗೆ ಇತ್ತು, ಗಾಜಾ ಅಲ್ಲಿನ ಜನಗಳಿಗೆ ಇತ್ತು. ಅಂದರೆ ಇಡೀ ಪ್ಯಾಲೆಸ್ತೀನ್ ಹೇಳಕ್ಕೆ ಹೋಗಿದ್ದೇನು ಅಂತ ಹೇಳಿದ್ರೆ, ನೀವು ಯಾರು ಟೆರರಿಸ್ಟ್ ಅಟ್ಯಾಕನ್ನು ಮಾಡಿದ್ದಾರೋ ಕ್ರಮಗಳು ಅವರ ಮೇಲೆ ಆಗಬೇಕೇ ವಿನಃ ಅದರ ಹೆಸರಲ್ಲಿ ಅಮಾಯಕ ಜನಗಳ ಮೇಲೆ ಆಗಬಾರ್ದು ಅಂತಿತ್ತು. ಈ ಪ್ಯಾಲೆಸ್ತೀನ್ ಇಸ್ರೇಲ್ ಅಥವಾ ಇಸ್ರೇಲ್ ಗಾಜಾ ಸ್ಟ್ರಿಪ್, ಗಾಜಾ ಪಟ್ಟಿ, ಈ ಜನಗಳ ನಡುವಿನ ಒಂದು ಘರ್ಷಣೆ ಅಂತ ಬಂದಾಗ ದೊಡ್ಡ ಮಟ್ಟದಲ್ಲಿ ಇಸ್ರೇಲ್ಗೆ ಬೆಂಬಲ ವ್ಯಕ್ತವಾಗಿತ್ತು. ಇಸ್ರೇಲ್ ಅವ್ರ ಮೇಲೆ ದಾಳಿ ಆಯಿತು, ಅವ್ರು ಸರಿಯಾಗಿರೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ. ಈಗ ನೋಡಿದ್ರೆ ಅವತ್ತಿಗೆ ಇಸ್ರೇಲ್ ಪರ ನಿಂತ್ಕೊಂಡು ಪ್ಯಾಲೆಸ್ತೀನಿಗೆ ಧಿಕ್ಕಾರವನ್ನು ಹಾಕಿದರು. ಗಾಜಾ ಅಥವಾ ಹಮಾಸ್ ಧಿಕ್ಕಾರ ಬಂತು, ಆಯಿತು. ಉಗ್ರಗಾಮಿ ಚಟುವಟಿಕೆಗಳಿಗೆ ಧಿಕ್ಕಾರ ಹಾಕೋದ್ರ ಬಗ್ಗೆ ಯಾರ ತಕರಾರು ಇಲ್ಲ. ಆದರೆ ಈ ಹೆಸರಲ್ಲಿ ಇಸ್ರೇಲ್ ಪರ ನಿಂತು ಯಾರೆಲ್ಲ ಮಾತನಾಡಿದ್ರು ಅಂಥವ್ರಿಗೆ ಇಸ್ರೇಲ್ ನಮ್ಮ ಸ್ನೇಹಿತ ಅಂತ ಕೂಡ ಭಾರತ ಕರೆದಿತ್ತು. BJP ಬೆಂಬಲಿಗರು ಇದನ್ನು ಹೇಳ್ತಾ ಇದ್ರು. ಆದರೆ ಈಗೇನಾಗಿದೆ ಅಂತ ಹೇಳಿದ್ರೆ, ಇಸ್ರೇಲ್ನ ಅವತ್ತಿನ ಒಂದು ವಾರನ್ನು ಸಮರ್ಥನೆ ಮಾಡಿಕೊಂಡು ಆದ ಮೇಲೆ ಇಸ್ರೇಲ್ ಇವತ್ತಿನ ದಾಳಿಯನ್ನು ಮಾಡೋಕ್ಕೆ ಹೊರಟಿದೆಯಲ್ಲ, ಪುಟ್ಟ 12,000 ಮಕ್ಕಳು ಸತ್ತಿರಬೇಕಲ್ಲಿ ಒಂದು ಅಂದಾಜು ಪ್ರಕಾರ. ಇರಲಿ, ನಂಬರ್ನ ಆ ಕಡೆ ಆಗಬಹುದು, ವೆಯ್ಟ್ ಮಾಡೋಣ. ಸಾವಿರಾರು ಮಕ್ಕಳು, ಸಾವಿರಾರು ಜನ ಸಾಯ್ತಾ ಇದ್ದಾರಲ್ಲ, ಇದಕ್ಕೆ ವಿಶ್ವದ ಕಡೆಯಿಂದ ಖಂಡನೆ ವ್ಯಕ್ತವಾಗ್ತಾ ಇದೆ. ಈ ಥರ ಕಾಮನ್ ಮ್ಯಾನನ್ನು ಸಾಯಿಸಬಾರ್ದು, ನೀವು ಪ್ರಜೆಗಳನ್ನು ಗುರಿಯಾಗಿಸ್ಕೊಳ್ಳಬಾರ್ದು. ನಿಮ್ಮ ಗುರಿ ಏನು? ಟೆರರಿಸ್ಟ್ಗಳು ಕೊಲ್ಲಿ ಅವರನ್ನು, ತಕರಾರಿಲ್ಲ. ಆದರೆ ಅದರ ಹೆಸರಲ್ಲಿ ನೀವು ಇಡೀ ಒಂದು ಪ್ರದೇಶವನ್ನೇ, ಅವರ ಒಂದು ಹೋಮ್ ಲ್ಯಾಂಡನ್ನು, ಅವರ ಒಂದು ತಾಯಿ ನೆಲವನ್ನು ಕಿತ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದೀರಾ. ತಾಯಿ ನೆಲದಲ್ಲಿ ಅವರಿಗೆ ನೆಮ್ಮದಿಯಾಗಿರೋಕ್ಕೆ ಬಿಡ್ತಾ ಇಲ್ವಲ್ಲ, ಯಾರಿಗೆ? ಕಾಮನ್ ಮ್ಯಾನ್ಗೆ, ಸಾಮಾನ್ಯ ಜನರಿಗೆ. ಇದು ತಪ್ಪು ಅಂಥೇಳಿ ಭಾರತದ ವಿದೇಶಾಂಗ ಸಚಿವರು ಹೇಳ್ತಾ ಇದ್ದಾರೆ. ಯಾರೆಲ್ಲ ಇಸ್ರೇಲ್ಗೆ ಜಯವಾಗಲಿ, ಇಸ್ರೇಲ್ಗೆ ಅದಾಗಲಿ ಇದಾಗಲಿ ಅಂತ ಹೇಳ್ತಾ ಇದ್ರಲ್ಲ, ಅವರೆಲ್ಲರಿಗೂ ಒಂಥರ ಹಾರ್ಟ್ ಅಟ್ಯಾಕ್ ಆಗೋ ಥರದ ಒಂದು ಸುದ್ದಿ ಇದು. ಕಾರಣ, ನಮ್ಮದೇ ವಿದೇಶಾಂಗ ಸಚಿವರು ಇವತ್ತು ಪ್ಯಾಲೆಸ್ತೀನ್ ಪರ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಅಚ್ಚರಿಯ ಹೇಳಿಕೆ ಜೈಶಂಕರ್ ಅವರ ಕಡೆಯಿಂದ ಆಘಾತ ಆಗಿಬಿಡುತ್ತೆ. ಪ್ಯಾಲೆಸ್ತೀನ್ ಮೇಲಿನ ಇಸ್ರೇಲ್ ದಾಳಿ ಬಗ್ಗೆ ಜೈಶಂಕರ್ ಅವರ ಅಚ್ಚರಿಯ ಸ್ಟೇಟ್ಮೆಂಟ್ ಇದು. ಭಾರತದ ಇಸ್ರೇಲ್ ಸಮರ್ಥಕರಿಗೆ ಇದೀಗ ಜೈಶಂಕರ್ ಒಂದು ರೀತಿಯಲ್ಲಿ ಫುಲ್ ಉಲ್ಟಾ ಹೊಡೆದಿದ್ದಾರಾ? ಜೈಶಂಕರ್ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ, ತುಂಬ ಆಘಾತಕಾರಿ ಸ್ಟೇಟ್ಮೆಂಟ್. ಏನಂತ ಹೇಳಿದ್ದಾರೆ ಜೈಶಂಕರ್ ಅವರು? ನೋಡಿ, ಎಲ್ಲ ಇಸ್ರೇಲ್ ಅಂತ ಇದ್ರು. ಇವರು ಹಮಾಸ್ ಮೇಲೆ ದಾಳಿ ಮಾಡಿದ್ರು, ಪ್ಯಾಲೆಸ್ತೀನ್ ಮೇಲೆ ದಾಳಿ ಮಾಡಿದ್ರು ಅಂದ ತಕ್ಷಣ, ಗಾಜಾ ಮೇಲೆ ದಾಳಿ ಮಾಡಿದ್ರು ಅಂದ ತಕ್ಷಣ ಎಲ್ಲರೂ ಇಸ್ರೇಲ್ ಪರ ನಿಂತರು. ಇಸ್ರೇಲಲ್ಲಿ ನಿಮಗೆ ಇನ್ನೂ ಒಂದು ವಿಷಯ ಗೊತ್ತಿರಲಿ, ದೊಡ್ಡ ಮಟ್ಟದಲ್ಲಿ ಬೆಂಜಮಿನ್ ನೆತನ್ಯಾಹು ಮೇಲೆ ತುಂಬ ದೊಡ್ಡ ಮಟ್ಟದ ಪ್ರತಿಭಟನೆ ಅಲ್ಲಿ ನಡೀತಾ ಇದೆ. ಬೆಂಜಮಿನ್ ನೆತನ್ಯಾಹು ತನ್ನ ಜನಪ್ರಿಯತೆ ಕುಸಿಯುತ್ತಿರುವಂಥ ಹೊತ್ತಲ್ಲಿ ಇಂಥ ದಾಳಿಗೆ ಮುಂದಾದ್ರ ಅಂತ ಚರ್ಚೆ ಇದೆ ಅಲ್ಲಿ. ಅಟ್ ದ ಸೇಮ್ ಟೈಮ್ ಇದೇ ಬೆಂಜಮಿನ್ ನೆತನ್ಯಾಹು ಇದಾರಲ್ಲ, ಇವರು ಇವತ್ತಿಗೂ ಅಲ್ಲಿ 100 ಜನ ಒತ್ತಾಯಗಳನ್ನು ಅವ್ರು ಇವತ್ತಿಗೂ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಬರೀ ಗಾಜಾ ಮೇಲೆ ಸುಮ್ಮನೆ ಬಾಂಬ್ ದಾಳಿಗಳು ಮಾಡಿಕೊಂಡು ಜನ ಸಾಯಿಸೋದೇ ಇವ್ರ ಕೆಲಸ ಆಗ್ಬಿಡ್ತಾ ಅಂತ ಇಸ್ರೇಲ್ ಜನ ಕೇಳ್ತಾ ಇದ್ದಾರೆ. ಲೀಡರ್ ಯಾರೋ ಅವ್ರನ್ನ ನಾನು ಕ್ವಶನ್ ಮಾಡ್ತಾ ಇದ್ದೀನಿ ಅಂತ ಇಸ್ರೇಲ್ ಜನ ಹೇಳ್ತಾ ಇದ್ದಾರೆ. ಯಾರು ಲೀಡರೋ ನಾನು ಅವ್ರನ್ನೇ ಕ್ವಶನ್ ಮಾಡ್ತೀನಿ, ಈಗ ಯಾರು ಹೊಣೆನೋ ಅವ್ರನ್ನೇ ಕೇಳ್ತೀನಿ ನಾನು ಅಂತ ಜನ ಕೇಳ್ತಾ ಇದ್ದಾರೆ. ಇದರ ನಡುವೆ ಇಸ್ರೇಲ್ನ ಈ ದಾಳಿಗೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ. ಭಾರತದಲ್ಲಿ ಇಸ್ರೇಲ್ ಸಮರ್ಥಕರಿಗೆ ಇಸ್ರೇಲ್ ಸಮರ್ಥನೆಯ ನಡುವೆ ಜೈಶಂಕರ್ ಅವರೇ ಶಾಕ್ ಕೊಟ್ಟುಬಿಟ್ಟಿದ್ದಾರೆ. ಈಗ ಇವರಿಗೆ ಕನ್ಫ್ಯೂಸ್ ಆಗೋಯ್ತು. ಈಗ ಏನು ಮಾಡಬೇಕೀಗ? ಮಿನಿಸ್ಟರ್ ಈ ಥರ ಹೇಳ್ಬಿಟ್ರಲ್ಲ, ನಾವೆಲ್ಲ ಇಸ್ರೇಲ್ ಅಂತ ಇದ್ವಲ್ಲ ಅಂತ. ಏನಂದರೆ ನೋಡಿ, ಕಾಲದಿಂದ ಭಾರತ ತುಂಬ ಪ್ರಾಚೀನ ವರ್ಷಗಳಿಂದನೂ ಕೂಡ ಅರಬ್ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧ, ವಹಿವಾಟು ಸಂಬಂಧ, ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರ ಎರಡೂ ಕಾಲದಲ್ಲೂ ಕೂಡ ನಿಮಗೆ ತೈಲಕ್ಕಾಗಲಿ, ಗ್ಯಾಸ್ಗಾಗಲಿ, ಮಾಂಸ ರಫ್ತು, ವಹಿವಾಟು, ಇನ್ನೊಂದು ಮತ್ತೊಂದು ಎಲ್ಲ ವಿಚಾರಗಳಲ್ಲಿಯೂ ಕೂಡ ಅರಬ್ನೊಂದಿಗಾಗಲಿ, ಪ್ಯಾಲೆಸ್ತೀನ್ನೊಂದಿಗಾಗಲಿ, ಇರಾಕ್ನೊಂದಿಗಾಗಲಿ ಒಂದು ಸಂಬಂಧ ಭಾರತಕ್ಕೆ ಇದೆ, ವ್ಯಾವಹಾರಿಕ ಸಂಬಂಧಗಳು. ಇಸ್ರೇಲ್ನೊಂದಿಗೆ ಯಾವುದೋ ತಲತಲಾಂತರಗಳಿಂದ ದೊಡ್ಡ ಪಾರಂಪರಿಕ ಸಂಬಂಧಗಳಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಧರ್ಮಾಧಾರಿತವಾಗಿಯೋ ಅಥವಾ ಬೇರೆ ಇಸಮ್ಗಳ ಕಾರಣಕ್ಕಾಗಿಯೋ ಇಸ್ರೇಲ್ ನಮ್ಮ ಸ್ನೇಹಿತ ಅನ್ನೋದು ಜಾಸ್ತಿ ಆಗಿದೆ. ಸಣ್ಣ ಪುಟ್ಟ ಒಪ್ಪಂದಗಳಾಗಿರಬಹುದು, ಅಲ್ಲಗಳಿಯಲ್ಲ. ಆದರೆ ಇಸ್ರೇಲ್ ಈಗ ಯುದ್ಧದಾಹಿಯಾಗಿ ಮುನ್ನುಗ್ತಾ ಇದೆಯಾ, ಉನ್ಮಾದದಲ್ಲಿ ಇದೆಯಾ ಇಸ್ರೇಲ್ ಅಂತ ಒಂದು ಪ್ರಶ್ನೆ ರೈಸ್ ಆಗ್ತಾಯಿದೆ. ಕಾರಣ ಅಷ್ಟೇ, ಏನು ವಿಷಯ ಇತ್ತು ಅದಷ್ಟನ್ನೇ ಅಡ್ರೆಸ್ ಮಾಡದೆ ಅದನ್ನೊಂದು ಕುಂಟ ನೆಪ ಮಾಡಿಕೊಂಡು ಅಥವಾ ಆಯಿತು, ಉಗ್ರಗಾಮಿ ಅಟ್ಯಾಕ್ ಮಾಡಿದ್ದಾರೆ, ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು, ಅವ್ರನ್ನ ಕೊಲ್ಲಬೇಕು, ನೋ ಇಶ್ಯೂ. ಯಾವುದೇ ದೇಶದ ಮೇಲಾದರೂ ಕೂಡ ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವಂಥ ಹಕ್ಕಿರುತ್ತೆ. ಆದರೆ ಅದರ ಹೆಸರಲ್ಲಿ ಕಾಮನ್ ಮ್ಯಾನ್,
ಯಾವುದೋ ಒಂದು ದೇಶದಿಂದ ಒಂದು 50 ಜನ ಬಂದು ಅಟ್ಯಾಕ್ ಮಾಡಿದ್ರು, ಒಂದು 1000 ಜನ ಬಂದು ಅಟ್ಯಾಕ್ ಮಾಡಿದ್ರು ಅಂದ ತಕ್ಷಣ ಇಡೀ ದೇಶದ ಎಲ್ಲ ಜನರನ್ನು ಸಾಯಿಸೋಕ್ಕಾಗುತ್ತಾ? ನೋ. ಪ್ಯಾಲೆಸ್ತೀನಿಯನ್ ಜನರನ್ನು ತಮ್ಮ ತಾಯಿ ನೆಲದ ಹಕ್ಕಿನಿಂದ ಇಸ್ರೇಲ್ ವಂಚಿಸ್ತಾ ಇದೆ. ಅವ್ರಿಗೆ ಆ ನೆಲದಲ್ಲಿ ಬದುಕುವಂಥ ಹಕ್ಕಿದೆ, ಈ ಹಕ್ಕನ್ನು ಇಸ್ರೇಲ್ ಕಿತ್ಕೊಳ್ತಾ ಇದೆ ಅಂತ ಜೈಶಂಕರ್ ಮಾತಾಡಿದ್ದಾರೆ. ಭಾರತದ ವಿದೇಶಾಂಗ ಸಚಿವರು ಪ್ಯಾಲೆಸ್ತೀನ್ನಲ್ಲಿನ ಇಸ್ರೇಲ್ ಮಾರಣ ಹೋಮಕ್ಕೆ ಜೈಶಂಕರ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಹಮಾಸ್ ನಡೆಸಿದಂಥ ದಾಳಿ ನೋ ಎಕ್ಸ್ಕ್ಯೂಸ್, ಇದೊಂದು ಟೆರರಿಸ್ಟ್ ಅಟ್ಯಾಕ್, ಇದು ಭಯೋತ್ಪಾದಕ ದಾಳಿ. ಆದರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ದಾಳಿಗೆ ಮಾನವೀಯ ಕಾನೂನು, ಹ್ಯುಮ್ಯಾನಿಟೇರಿಯನ್ ಲಾ ಅಂತ ಇರುತ್ತಲ್ಲ, ಅದನ್ನು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ನೀವು ಪ್ರತಿಕಾರ ತೀರಿಸ್ಕೊಳ್ತೀನಿ ಅಂತ ಹೇಳಿ ಮನುಷ್ಯನೆಲ್ಲ ಸಾಯಿಸ್ಕೊಂಡು ಹೋಗ್ಬಿಟ್ರೆ ನೀವು? ನೋ, ನಿಮ್ಮ ಉದ್ದೇಶ ಹಾಗಾದರೆ ಬೇರೆ ಇದ್ದಂತಿದೆ ಅಂತ ಇದರ ಅರ್ಥ. ಮಲೇಷ್ಯಾ ಪ್ರವಾಸದಲ್ಲಿ ಜೈಶಂಕರ್ ಅವರು ಇಸ್ರೇಲ್ನ ಈ ಮಾರಣ ಹೋಮವನ್ನು ಖಂಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಹ್ಯುಮ್ಯಾನಿಟೇರಿಯನ್ ಲಾ, ಇಂಟರ್ನ್ಯಾಷನಲ್ ಹ್ಯುಮ್ಯಾನಿಟೇರಿಯನ್ ಲಾ ಇದೆಯಲ್ಲ, ಅಂತಾರಾಷ್ಟ್ರೀಯ ಮಾನವೀಯ ಕಾನೂನು, ಇದನ್ನು ನೀವು ಕನ್ಸಿಡರ್ ಮಾಡಬೇಕು. ಹಮಾಸ್ ದಾಳಿ ಮಾಡಿದ್ರು ಅಂದ ತಕ್ಷಣ ಪ್ಯಾಲೆಸ್ತೀನಿಯರನ್ನು, ಗಾಜಾ ಪಟ್ಟಿಲಿರೋ ಜನರನ್ನು ಸಾಯಿಸ್ಕೊಂಡು ವಿಜೃಂಭಿಸಬೇಕು ಅಂತ ಏನೂ ಇಲ್ಲ. ಅವ್ರ ರೈಟ್ಸ್ ಅಂತ ಇರುತ್ತೆ. ತಾಯಿ ನೆಲದಿಂದ ಆ ಜನಗಳ ಹಕ್ಕನ್ನು ವಂಚಿಸಲಾಗದು. ಭಾರತದ ವಿದೇಶಾಂಗ ಸಚಿವರ ಮಾತು. ಇಲ್ಲಿವರೆಗೂ ನಾವು ಏನು ಕೇಳ್ತಾ ಇದ್ವಿ ಅಂದರೆ ಇಸ್ರೇಲ್ ಬಹುಪರಾಕ್, ಇಸ್ರೇಲ್ ಸೂಪರ್, ಇಸ್ರೇಲ್ ಅದು ಇದು ಅಂತ ಇದೇ ಸರ್ಕಾರ, ಇದೇ ಜನ, ಇದೇ ಫಾಲೋವರ್ಸ್ ಮಾತಾಡ್ತಾ ಇದ್ರು. ಆದರೆ ಇವತ್ತಿಗೆ ಭಾರತದ ವಿದೇಶಾಂಗ ಸಚಿವರ ಈ ಒಂದು ಹೇಳಿಕೆ ಇತ್ತಲ್ಲ, ಇದು ಬಹಳ ಬಹಳ ಅಚ್ಚರಿಯನ್ನು ಮೂಡಿಸ್ತಾ ಇದೆ. Countries may be justified, at least in their own minds, in responding. But you cannot have a response which does not, every response must take into account something called international humanitarian law. And the fact is that whatever the rights and wrongs of the issue, there is the underlying issue of the rights of the Palestinians and the fact that they have been denied their homeland. So, I'm taking that one issue and I've given you 5 different aspects of that issue. And somewhere a solution cannot be that I will pick 2 out of the 5 and leave 3, because you will not get a solution out of that.